अस्सलामुअलैकुम फ्रेंड, नमस्ते ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತೀನಿ ನೋಡಿ ನೀವು. ನಾನು ಬೀನ್ಸ್ ಕಟ್ ಮಾಡ್ತಾ ಇದ್ದೀನಿ ಮತ್ತು ಸೀಟಿ ಆಗ್ತಾ ಇದೆ ಫ್ರೆಂಡ್ಸ್. ಅನ್ನದ ಸೀಟಿ ಅದು ರಾತ್ರಿದು ಮಿಕ್ಕಿದ್ದು ಅನ್ನ ಇದೆ. ಇನ್ನೊಂದು ಸ್ವಲ್ಪ ಅನ್ನ ಫ್ರೆಶ್ ಮಾಡಿ ನಾನು ಇಲ್ಲಿ ಮಾಡ್ತೀನಿ ರೆಸಿಪಿ. ಇದು ನೋಡ್ರಿ ಎಷ್ಟು ಉದ್ದ ಆಗುತ್ತೆ ಅಷ್ಟು ಉದ್ದ ಕಟ್ ಮಾಡ್ತಾ ಇರೋದು ನಾನು. ಈಗ ಒಂದೇ ಕೈಯಲ್ಲಿ ಆಗಲ್ಲ ಫ್ರೆಂಡ್ಸ್ ಇದು ಕಟ್ ಮಾಡೋಕ್ಕೆ. ಈಗ ಎಲ್ಲ ಕಟ್ ಮಾಡ್ತೀನಿ. ಕ್ಯಾಬೇಜು, ಕ್ಯಾರೆಟ್ ಮಾಡಲ್ಲ, ಕ್ಯಾಬೇಜ್, ಈರುಳ್ಳಿ ಮತ್ತು ಬೀನ್ಸ್ ಕಟ್ ಮಾಡಿದ್ದೀನಿ. ಇಲ್ಲಿ ನೋಡಿರಿ, ಇದು ಫ್ರೀಸ್ ಮಾಡಿದ್ದು ಬಟಾಣಿ ಫ್ರೆಂಡ್ಸ್. ಇದು 1 kg ಅಷ್ಟು ತಂದಿದ್ದೆ ನಾನು. ಸೀಸನ್ ಇತ್ತಲ್ಲ ಆವಾಗ ತಂದು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಈ ಥರ ಇಟ್ಟಿರೋದು. ಇಲ್ಲಿ ನೋಡಿರಿ ಕಟ್ ಮಾಡಿರೋದು ಈರುಳ್ಳಿ, ಕ್ಯಾಬೇಜ್ ಉದ್ದದ್ದು. ಆಮೇಲೆ ಇದು ಕ್ಯಾರೆಟ್ ಫ್ರೆಂಡ್ಸ್, ಇದು ಕೊತ್ತಂಬರಿ. ಇದು ಕ್ಯಾರೆಟ್ ಉದ್ದಕ್ಕೆ ಕಟ್ ಮಾಡಿದರೆ ನನ್ನ ಮಗಳು ಎಲ್ಲ ತೆಗ್ದು ತಿಂತಾಳೆ ಫ್ರೆಂಡ್, ಬರೀ ಅನ್ನ. ಅದಕ್ಕೆ ತುರಿದು ಹಾಕಿದರೆ ಏನು ಸಿಗಲ್ಲ ಕೈಗೆ, ಸುಮ್ಮನೆ ಹೋಗುತ್ತೆ ಬಾಯಿಗೆ. ಬರ್ರಿ ಫ್ರೆಂಡ್ಸ್ ಮಾಡೋಣ ತಿಂಡಿ. ಇಲ್ಲಿ ನೋಡಿರಿ ಸ್ಟವ್ ಹಚ್ಚಿದ್ದೀನಿ. ಈಗ ಕಡಾಯಿ ಇಡ್ತೀನಿ ನಾನು. ಕಡಾಯಿನಲ್ಲಿ ಎಣ್ಣೆ ಹಾಕ್ತೀನಿ ಫ್ರೆಂಡ್ಸ್. ಮಕ್ಕಳಿಗೆ ಎಷ್ಟು ಆಗುತ್ತೆ ಅಷ್ಟು ತರಕಾರಿ ತಿನ್ನಿಸ್ಬೇಕು ಫ್ರೆಂಡ್ಸ್. ಮಕ್ಕಳು ತುಂಬ ನಾಟಕ ಮಾಡ್ತಾರೆ, ಅದಕ್ಕೆ ನಾನು ಈ ಥರ ಮಾಡಿ ಅವ್ರಿಗೆ ತಿನ್ನಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಕಡಾಯಿನಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಜಾಸ್ತಿ ಅಂದರೆ 2 ಚಮಚ ಅಷ್ಟೇ. ದೊಡ್ಡ ಚಮಚದಿಂದ 2 ಚಮಚ ತನಕ ಅಷ್ಟೇ ಹಾಕಿರೋದು ಎಣ್ಣೆ ನಾನು. ಈಗ ನಾನು ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನನಗೆ ಒಂದು ಸ್ವಲ್ಪ ಕ್ರಿಸ್ಪಿ ಅನಿಸಿದ್ರೇ ಟೇಸ್ಟ್ ಬರೋದು, ಚೆನ್ನಾಗಾಗತ್ತೆ ಫ್ರೆಂಡ್ಸ್. ಕ್ರಿಸ್ಪಿ ಆದರೆ ಕಡಲೆಬೇಳೆ ಮೆತ್ತಗಿರುತ್ತಲ್ಲ, ಅದು ಚೆನ್ನಾಗಿ ಅನಿಸಲ್ಲ. ಇದಕ್ಕೆ ನಾನು ಈಗ ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ. ಲೈಟ್ ಬ್ರೌನ್ ಕಲರ್ ಆಗಬೇಕು ಫ್ರೆಂಡ್, ಅಲ್ಲಿನ ತನಕ ಫ್ರೈ ಮಾಡಿ ಆಮೇಲೆ ನಾನು ಇಲ್ಲಿ ಕ್ಯಾಮ್ರಾನ ನೋಡ್ತಾ ಇದ್ದೇನೆ ತಿಂಡಿ ಆಯ್ತೇನು ಅಂತ. ಈಗ ನಾನು ಈರುಳ್ಳಿ ಹಾಕ್ತೀನಿ ಫ್ರೆಂಡ್ಸ್. ಇದರಲ್ಲಿ ನನ್ನ ಮಗನಿಗೆ ಇದು ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಜವೇರಿಯಾನು ತಿಂತಾಳೆ, ಆದರೆ ಅವಳಿಗೆ ಏನೂ ಸಿಗಬಾರ್ದು. ತರಕಾರಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಅದೆಲ್ಲ ತಿನ್ನಲ್ಲ. ನನಗೆ ಎಷ್ಟಾಗತ್ತೆ ಅಷ್ಟು ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ನಾನು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಇದೊಂದು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದರೆ ನಾನು ಬೀನ್ಸು ಮತ್ತು ಬಟಾಣಿ ಹಾಕ್ತೀನಿ ಇದರ ಜೊತೆ. ಯಾಕಂದರೆ ಈರುಳ್ಳಿ ಜೊತೆ ಬೀನ್ಸು ಬಟಾಣಿ ಚೆನ್ನಾಗಿ ಫ್ರೈ ಆಗುತ್ತೆ. ಆಮೇಲೆ ಉಪ್ಪು ಹಾಕಿದ್ದೀನಲ್ಲ, 3 ಚೆನ್ನಾಗಿ ಮಿಕ್ಸ್ ಆಗಿ ಮೆತ್ತಗೂ ಆಗುತ್ತೆ. ಟೈಮ್ ಒಂದು ಸ್ವಲ್ಪ ತೊಗೊಳತ್ತಲ್ಲ, ಅದಕ್ಕೆ ಬಟಾಣಿ, ಬೀನ್ಸ್ ಅದು ಹಸಿನೂ ತಿಂತಾರೆ ಫ್ರೆಂಡ್. ತುಂಬ ಜನ ನನ್ನ ಮಕ್ಕಳು ತಿಂತಾರೆ ಹಸಿ ಬಟಾಣಿ, ಹಸಿ ಬೀನ್ಸು. ಅದಕ್ಕೆ ನಾನು ಎಷ್ಟು ಆಗುತ್ತೆ ಸಣ್ಣದಾಗಿ ಅಷ್ಟು ಕಟ್ ಮಾಡ್ತೀನಿ. ಇದೆಲ್ಲ ರೆಸಿಪಿ ಮಾಡಬೇಕಂದ್ರೆ ತರಕಾರಿ ಎಲ್ಲ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಬೇಕು ಫ್ರೆಂಡ್. ಈಗ ನೋಡಿರಿ, ನಾನು ಬೀನ್ಸು ಹಾಕ್ತಾಯಿದ್ದೀನಿ. ಬೀನ್ಸ್ ಒಂದು ಸ್ವಲ್ಪ ಮೆತ್ತಗಾಗಬೇಕು ಫ್ರೆಂಡ್ಸ್, ಅಲ್ಲಿನ ತನಕ ಫ್ರೈ ಮಾಡ್ತಾ ಇರಬೇಕು. ನೀವು ಬೇಕಾದರೆ ಒಂದು ಸ್ವಲ್ಪ ನೀರಿನಲ್ಲಿ ಹಾಕಿ ಬೀನ್ಸು ಮತ್ತು ಬಟಾಣಿ ಬೇಯಿಸ್ಕೊಳ್ಳಿ ಸಪ್ರೇಟಾಗಿ. ಆಮೇಲೆ ಇದರಲ್ಲಿ ಹಾಕಿರಿ. ನಮ್ಮ ಮನೇಲಿ ಹಾಗೆ ತಿಂತಾರೆ ಫ್ರೆಂಡ್ಸ್, ಮಸಾಲೆದಲ್ಲಿ ಫ್ರೈ ಆಗಿರೋದು. ಅದಕ್ಕೆ ನಾನು ಅದು ಬೇರೆ ಎಕ್ಸ್ಟ್ರಾ ಏನು ಮಾಡ್ತಾಯಿಲ್ಲ, ಇದರಲ್ಲಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿರಿ, ನಾನು 1 ಪ್ಯಾಕೆಟ್ ಮ್ಯಾಗಿ ಮಸಾಲ ಹಾಕಿದ್ದೀನಿ. ನೀವು ಬೇಕಾದರೆ ಶೆಜ್ವಾನ್ ರೈಸ್ ಮಸಾಲ ಬರುತ್ತಲ್ಲ, ಅದನ್ನು ಹಾಕ್ಬೋದು. ನನಗೆ ಅದು ಫ್ಲೇವರ್ ಚೆನ್ನಾಗಿ ಅನಿಸಲ್ಲ, ಟೇಸ್ಟೂ ಆಗಲ್ಲ ಫ್ರೆಂಡ್ಸ್. ಅದು ಸಿಹಿ ಇರುತ್ತೆ ಅದು. ಅದಕ್ಕೆ ನಮ್ಮ ಮನೆಯಲ್ಲಿ ಜಾಸ್ತಿ ಸಿಹಿ ಮತ್ತು ಖಾರ ಅದೆಲ್ಲ ತಿನ್ನಲ್ಲ. ಎರಡು ಮಿಕ್ಸ್ ಮಾಡಿ, ಖಾರನೇ ಇದ್ದರೆ ಖಾರ ಇರಬೇಕು, ಇಲ್ಲಾಂದರೆ ಸಿಹಿ ಇದ್ದರೆ ಸಿಹಿನೇ ಇರಬೇಕು. ಅದಕ್ಕೆ ನಾನು ತರಲ್ಲ ಫ್ರೆಂಡ್ಸ್ ಅದು ಮಸಾಲ ನಾನು. ಇಲ್ಲಿ ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಾನು ಇದಕ್ಕೆ ಪಿಜ್ಜಾ ಸಾಸ್ ಹಾಕ್ತಾಯಿರೋದು. ಬರೀ ಸಾಸ್ ಇದು ಪಿಜ್ಜಾ ಮಾಡೋಕ್ಕೆ ಆಗಲ್ಲ ಫ್ರೆಂಡ್, ಬೇರೆ ಬೇರೆ ಟ್ರೈ ಮಾಡ್ತಾ ಇರಬೇಕು, ಆವಾಗಲೇ ಆಗೋದು ಫ್ರೆಂಡ್ಸ್. ಸುಮ್ಮನೆ ವೇಸ್ಟ್ ಆಗುತ್ತೆ ತಂದಿದ್ದರೆ ಜಾಸ್ತಿ.
ಇದು ನೋಡ್ರಿ ನಾನು ಹಾಕ್ತಾಯಿದ್ದೀನಿ ಪಿಜ್ಜಾ ಸಾಸು. ನಿಮ್ಮ ಹತ್ರ ಪಿಜ್ಜಾ ಸಾಸ್ ಇಲ್ಲ ಅಂದ್ರೂ ನೀವು ರೆಡ್ ಚಿಲ್ಲಿ ಸಾಸ್ ಹಾಕ್ಬೋದು ಫ್ರೆಂಡ್ಸ್. ಅದರ ಜೊತೆ ನಿಮಗೆ ಇಷ್ಟ ಆದರೆ ಸೋಯಾ ಸಾಸ್ ಮತ್ತು ಸ್ವಲ್ಪ ವೆನಿಗರ್ ಹಾಕ್ಬೋದು. ನನಗೆ ಅದು ಫ್ಲೇವರ್ ಇಷ್ಟ ಇಲ್ಲ, ಅದಕ್ಕೆ ನಾನು ಹಾಕ್ತಾಯಿಲ್ಲ. ಇದರಲ್ಲೇ ವೆನಿಗರ್ ಎಲ್ಲ ಇರುತ್ತೆ ಫ್ರೆಂಡ್ಸ್, ಇದೇ ಸಾಕಾಗತ್ತೆ. ಇಲ್ಲಿ ನಾನು 2 ಚಮಚದಷ್ಟು ಹಾಕಿದ್ದೀನಿ ಪಿಜ್ಜಾ ಸಾಸು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ತಾ ಇರೋದು ಖಾರ ಇದೆಯಾ ಅಂತ. ಖಾರ ಇದೆ ಫ್ರೆಂಡ್. ಒಂದು ಸ್ವಲ್ಪ ನಾನು ಇದು ಹಾಕ್ತೀನಿ ಖಾರಕ್ಕೆ. ಇನ್ನೊಂದು ಸ್ವಲ್ಪ ಬೇಕು ನನಗೆ ಕರಿಮೆಣಸಿನ ಪೌಡರು, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಫ್ರೆಂಡ್ಸ್. ಇದು ಹಾಕ್ತಾಯಿದ್ದೀನಿ 1 ಚಮಚದಷ್ಟು, 1 ಸ್ಪೂನ್ದಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಆವಾಗ ಮಿಕ್ಸ್ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ನಾನು ಇದರಲ್ಲಿ ಕ್ಯಾಬೇಜ್ ಹಾಕ್ತೀನಿ. ನಾನಿಲ್ಲಿ ಬಟಾಣಿ ನೋಡ್ತಾ ಇರೋದು ಬೆಂದಿದೆ ಏನು ಅಂತ. ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್, ರೌಂಡ್ ಆಗಿದೆ. ಅದು ಫ್ರೀಸ್ ಆಗಿದೆ ಅಲ್ಲ, ಪೂರ್ತಿ ಚಪ್ಟ ಆಗಿತ್ತು, ಅದಕ್ಕೆ ಈಗ ರೌಂಡ್ ಚೆನ್ನಾಗಾಗಿದೆ, ಬೆಂದಿದೆ. ಮತ್ತು ಹಸಿ ಇದೆ ಅಲ್ಲ ಬಟಾಣಿ, ಅದಕ್ಕೆ ಇಲ್ಲಿ ನಾನು ಮಧ್ಯದಲ್ಲಿ ಜಾಗ ಮಾಡ್ತಾಯಿದ್ದೀನಿ ಮೊಟ್ಟೆ ಹಾಕೋಕ್ಕೆ. ನಾನು ಒಂದೇ ಮೊಟ್ಟೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ 2 ಹಾಕ್ಬೋದು, ಇಲ್ಲಾಂದರೆ 3 ಹಾಕ್ಬೋದು ಫ್ರೆಂಡ್ಸ್. ಒಂದು ಸ್ವಲ್ಪ 1 ನಿಮಿಷ ಹಾಗೆ ಬಿಡ್ತೀನಿ. ಆಮೇಲೆ ಈ ಥರ ಚಮಚೆಯಿಂದ ಕಟ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಇದು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಮಸಾಲೆಯಲ್ಲಿ ಮಿಕ್ಸ್ ಆಗಬಾರ್ದು ಮೊಟ್ಟೆ ಅಂತ. ಈ ಥರ ಕಟ್ ಮಾಡಿದರೆ, ಇಲ್ಲಾಂದರೆ ಬೇರೆ ತವಾದಲ್ಲಿ ಹಾಕಿ ಕ್ರಂಬಲ್ ಮಾಡಬೇಕು. ಕ್ರಂಬಲ್ ಅಂದರೆ ಇದೇ ಥರ ಮಾಡೋದು ಫ್ರೆಂಡ್ಸ್, ಅದಕ್ಕೆ ಬೇರೆ ಮತ್ತೆ ಯಾಕೆ ಹಾಕೋದು ಅಂತ ನಾನು ಇದರಲ್ಲೇ ಹಾಕಿದ್ದೀನಿ. ಈ ಥರ ಮಾಡಿದರೆ ಮಿಕ್ಸ್ ಆಗಲ್ಲ ಮಸಾಲೆದಲ್ಲಿ ಮೊಟ್ಟೆ, ಹಾಗೆ ಇರುತ್ತೆ ಸಣ್ಣದಾಗಿ ಪೀಸಾಗಿ. ನೀವು ನೋಡ್ರಿ ಹೆಂಗೆ ಮಾಡ್ತಾಯಿದ್ದೀನಿ ಅಂತ. ಈಗ 1 ನಿಮಿಷ ಬಿಟ್ಟಿದ್ದೀನಿ ಹಾಗೆ, ಉರಿ ಜಾಸ್ತಿ ಮಾಡಿ. ಇದು ಆಗ್ತಾಯಿದೆ ನೋಡ್ರಿ. ಈಗ ಮಿಕ್ಸ್ ಮಾಡ್ತೀನಿ ನಾನು. ಈ ಥರನೇ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಮಕ್ಕಳಿಗೆ ನೋಡೋಕ್ಕೂ ತುಂಬ ಇಷ್ಟ ಆಗುತ್ತೆ ಮತ್ತು ತಿನ್ನೋಕ್ಕೂ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇದೇ ಥರ ಪೀಸ್ ಇದ್ದರೆ ಮೊಟ್ಟೆ ಹಾಕಿದ್ದಾರೆ ಅಂತ ಇಷ್ಟಪಡ್ತಾರೆ. ಇಲ್ಲಿ ನೋಡ್ರಿ ಕ್ರಂಬಲ್ ಆಯಿತು. ಈಗ ಮೊಟ್ಟೆ ಎಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಆದಮೇಲೆ ನಾನು ಇದರಲ್ಲಿ ಕ್ಯಾಬೇಜ್ ಹಾಕ್ತೀನಿ ಫ್ರೆಂಡ್ಸ್. ಕ್ಯಾಬೇಜ್ ಹಾಕಿ ಮತ್ತು ಕ್ಯಾರೆಟ್ ಹಾಕ್ತೀನಿ. ಈಗ ಮಿಕ್ಸ್ ಆಯಿತು ಚೆನ್ನಾಗಿ. ಮತ್ತೆ ನೋಡ್ತಾ ಇರೋದು ಖಾರ ಇದೆ ಏನು, ಉಪ್ಪು ಇಲ್ಲ ಏನಂತ ನೋಡ್ತಾಯಿದ್ದೀನಿ, ಚೆಕ್ ಮಾಡಿ. ಎಲ್ಲ ಕರೆಕ್ಟಾಗಿದೆ ಫ್ರೆಂಡ್ ಟೇಸ್ಟು. ಈಗ ತುಂಬ ಸಣ್ಣದಾಗಿ ಕಟ್ ಮಾಡಿರೋದು ಕ್ಯಾಬೇಜ್ ಹಾಕಿ, ಇದೆಲ್ಲ 2 ಹಾಕಿ ಕ್ಯಾಬೇಜ್ ಮತ್ತು ಕ್ಯಾರೆಟ್ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು 1 ನಿಮಿಷ ಬೇಯಿಸಬೇಕು ಫ್ರೆಂಡ್. 1 ನಿಮಿಷ ಇಲ್ಲಾಂದರೆ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದರೆ, ಜಾಸ್ತಿ ಉರಿ ಇಟ್ಕೊಂಡು ಚೆನ್ನಾಗಿ ಬೆಂದ್ಬಿಡತ್ತೆ ಅದು. ನೋಡಿರಿ ಇಲ್ಲಿ ಒಂಥರ. ಬೇಕಾದರೆ ನೀವು ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ ಇದರಲ್ಲಿ. ನನ್ನ ಮಕ್ಕಳು ಅಷ್ಟು ಇಷ್ಟಪಡಲ್ಲ ಅದು ಕ್ಯಾಪ್ಸಿಕಮ್, ಅದಕ್ಕೆ ನಾನು ತರಲ್ಲ, ಹಾಕೋದು ಇಲ್ಲ. ನಿಮಗೆ ಇಷ್ಟ ಆದರೆ ನೀವು ಕ್ಯಾಪ್ಸಿಕಮ್ಮು ಹಾಕ್ಬೋದು. ಇದರಲ್ಲಿ ಸ್ವೀಟ್ ಕಾರ್ನ್ ಬರುತ್ತಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ಬೋದು ಇದರಲ್ಲಿ. ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಸದ್ಯಕ್ಕೆ ನನ್ನ ಹತ್ರ ಇಲ್ಲ, ಎಷ್ಟಿದೆ ತರಕಾರಿ ಅಷ್ಟೇ ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತು ಇದರಲ್ಲಿ ನಾನು ಕೊತ್ತಂಬರಿನೂ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಲ್ಲ, ದಂಟಿರುತ್ತಲ್ಲ ಅದು ಹಾಕ್ತೀನಿ. ಯಾಕಂದರೆ ಅದನ್ನು ಬೇಯಿಸ್ಬೇಕಲ್ಲ, ಅದಕ್ಕೆ. ನನ್ನ ಮಗಳಿಂದ ತುಂಬ ನಖರೆ ಇರುತ್ತೆ ಫ್ರೆಂಡ್ಸ್. ಅದು ತಿನ್ನಲ್ಲ, ಅದು ಹಿಂಗಿದೆ ಅದು ಹಾಗಿದೆ ಅಂತಾಳೆ. ಅದಕ್ಕೆ ತುಂಬ ಸಣ್ಣದಾಗಿ ಕಟ್ ಮಾಡ್ತೀನಿ ನಾನು. ನನ್ನ ಮಗ ತುಂಬ ಇಷ್ಟಪಟ್ಟು ತಿಂತಾನೆ ಫ್ರೆಂಡ್ಸ್. ಈ ಥರ ಎಲ್ಲ ಮಾಡಿ ಕೊಟ್ಟಿದ್ರೆ ಅವನಿಗೆ. ನಮ್ಮ ಯಜಮಾನ್ರೂ ತಿಂತಾರೆ ಇದೆಲ್ಲ. ನನ್ನ ಮಗಳಿಗೆ ಒಂದು ಸ್ವಲ್ಪ ನಖರೆ ಜಾಸ್ತಿ ಆಗುತ್ತೆ, ಅದಕ್ಕೆ ಅದು ಹಿಂಗಿದೆ, ಇದು ಸಿಗ್ತಾಯಿದೆ ಬಾಯಲ್ಲಿ ಅಂತ ಎಲ್ಲ ತೆಗ್ದು ಹಾಕ್ತಾಳೆ. ನಾನು ಹಾಗಾದ್ರೂ ಬಿಡಲ್ಲ ಅವಳಿಗೆ, ಎಲ್ಲ ತಿನ್ನಿಸ್ತೀನಿ. ಇಲ್ಲಿ ನೋಡ್ರಿ ರಾತ್ರಿದು ಮಿಕ್ಕಿದ ಅನ್ನ ಎಷ್ಟಿದೆ ಅಂತ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಸಾಲೆ. ಈಗ ಮ್ಯಾಶ್ ಮಾಡಿದ್ದನ್ನು ಹಾಕ್ತೀನಿ ಫ್ರೆಂಡ್ಸ್ ಇದರಲ್ಲಿ. ಮತ್ತು ಬಿಸಿ ಅನ್ನನೂ ಮಾಡಿದ್ದೀನಲ್ಲ, ಅದನ್ನು ತೆಗ್ದು ಹಾಕ್ತೀನಿ. ಎಷ್ಟು ಬೇಕು ಅಷ್ಟು. ಟಿಫನಿಗೂ ಕಟ್ಬೋದು ಫ್ರೆಂಡ್ಸ್, ತುಂಬ ಸುಲಭವಾಗಿದೆ.
ಮನೆಯಲ್ಲಿ ಎಲ್ಲ ಇದು ಸಾಮಾನು ಇರುತ್ತೆ. ಆದರೆ ಇದು ಪಿಜ್ಜಾ ಸಾಸ್ ಇರಲ್ಲ, ಅದರ ಬದಲು ನೀವು ಇದು ಚಿಲ್ಲಿ ಸಾಸನ್ನು ಹಾಕ್ಬೋದು, ರೆಡ್ ಚಿಲ್ಲಿ ಸಾಸು. ಅದಿಲ್ಲ ಅಂದ್ರೂ ಖಾರದ ಪುಡಿ ಹಾಕ್ಬೋದು ಫ್ರೆಂಡ್ಸ್. ಆದರೂ ಮಕ್ಕಳಿಗೆ ಒಂದು ಸ್ವಲ್ಪ ಟೇಸ್ಟ್ ಇದ್ದರೆ ತಿಂತಾರೆ ಅಂತ ಅಷ್ಟೇ ಹಾಕಿರೋದು ನಾನು. ಇಲ್ಲಿ ನೋಡ್ರಿ, ನಾನು ಬಿಸಿ ಬಿಸಿ ಅನ್ನ ಹಾಕ್ತಾಯಿದ್ದೀನಿ. ಈಗ ಎರಡೂ ಸೇರಿ ಚೆನ್ನಾಗಿ ಬೇಯಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ರಾತ್ರಿದ ಅನ್ನ ಇದೆಯಲ್ಲ, ಇದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಬಿಸಿ ಮಾಡಬೇಕು. ಬಿಸಿ ಅನ್ನ ಆದರೆ ಪರವಾಗಿಲ್ಲ. ರಾತ್ರಿ ಅನ್ನ ಹಾಕಿದ್ದೀನಲ್ಲ ಟಿಫನ್ ಕಟ್ಟೋಕ್ಕೆ, ಒಂದು ಸ್ವಲ್ಪ ಬಿಸಿ ಆಗಬೇಕನ್ನ. ಒಂದು ಸೌಂಡ್ ಬರುತ್ತೆ ಚಟ್ ಚಟ್ ಅಂತ ಇದರಲ್ಲಿ, ಬಿಸಿ ಆದರೆ ಅನ್ನ. ಆ ಥರ ಸೌಂಡ್ ಬಂದರೆ ಚೆನ್ನಾಗಿ ಬಿಸಿಯಾಗಿದೆ ಅನ್ನ ಅಂತ ಅರ್ಥ. ಅದಕ್ಕೆ ನಾನು ಟಿಫನ್ ಕಟ್ಟಬೇಕಲ್ಲ, ಅದಕ್ಕೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿರಿ, ಹೊಗೆ ಬರ್ತಾಯಿದೆ. ಆ ಥರ ಮಿಕ್ಸ್ ಮಾಡ್ತಾ ಇರಬೇಕು. ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಅನ್ನದಲ್ಲಿ ಬಿಸಿ ಇದು ಹೊಗೆ ಬರ್ತಾಯಿದೆ ಅಂತ. ಮಿಕ್ಸ್ ಮಾಡಿ ಚೆನ್ನಾಗಿ, ಇಲ್ಲಿ ನೋಡಿರಿ, ಇಲ್ಲಿ ಕಾಣಿಸ್ತಾ ಇಲ್ಲ ಏನಿಲ್ಲ ಗೊತ್ತಿಲ್ಲ ನನಗೆ, ಹೊಗೆ ಬರ್ತಾಯಿದೆ ಅನ್ನದಲ್ಲಿ. ಈಗ ಗ್ಯಾಸ್ ಬಂದ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಊಟಕ್ಕೆ ಕೊಡ್ತಾಯಿದ್ದೀನಿ ಮಕ್ಕಳಿಗೆ ಮತ್ತು ಯಜಮಾನ್ರಿಗೆ. ಕೆಲಸಕ್ಕೆ ಹೋಗೋಕ್ಕೆ ಟೈಮ್ ಆಗ್ತಾಯಿದೆ ಅವರಿಗೆ, ಇವರಿಗೆ ಸ್ಕೂಲ್ ಹೋಗೋಕ್ಕೆ ಟೈಮ್ ಆಗ್ತಾಯಿದೆ. ರೆಡಿ ಆಯಿತು ನಮ್ಮ ಬ್ರೇಕ್ಫಾಸ್ಟ್, ಹೆಲ್ತಿ ಬ್ರೇಕ್ಫಾಸ್ಟ್ ಫ್ರೆಂಡ್ಸ್. ತರಕಾರಿ ಮತ್ತು ಮೊಟ್ಟೆನೂ ಇದೆ ಫ್ರೆಂಡ್ಸ್, ತುಂಬ ಹೆಲ್ದಿ ಇದೆ. ನೀವು ಒಂದು ಸಲ ಟ್ರೈ ಮಾಡಿ ಈ ಥರನೂ, ನಿಮ್ಮ ಮಕ್ಕಳಿಗೆ ಇಷ್ಟ ಆಗತ್ತೆ ಇದು. ಆಯ್ತು ಫ್ರೆಂಡ್, ನಮ್ಮ ತಿಂಡಿ ರೆಡಿ ಆಯಿತು. ಈಗ ಕೆಲಸ ಇದೆ ಒಂದು ಸ್ವಲ್ಪ ಜಡೆ ಹಾಕೋದು ಜವೇರಿಗೆ. ಇಲ್ಲಿ ನೋಡಿರಿ, ಒಂದು ಸ್ವಲ್ಪ ಮೊಟ್ಟೆ ಪೀಸ್ ಕಾಣಿಸ್ತಾ ಇದೆ, ಮತ್ತು ಬಟಾಣಿ, ಬೀನ್ಸು ಅದೆಲ್ಲ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಟೇಸ್ಟೂ ಅಷ್ಟೇ ಇದೆ. ಟ್ರೈ ಮಾಡಿರಿ ಫ್ರೆಂಡ್ಸ್. ಈಗ ಕೆಲಸ ಮುಂದೆ ಇದೆ, ಜಡೆ ಹಾಕೋದು ಜವೇರಿಯಾಗೆ ರೆಡಿ ಮಾಡಬೇಕು ಅವಳಿಗೆ. ಈಗ ಹೋದರು ಸ್ಕೂಲಿಗೆ ಇಬ್ಬರು. ಯಜಮಾನ್ರು ಕೆಲಸಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್. ಈಗ ನಾನು ತಿಂಡಿ ಮಾಡ್ತಾಯಿದ್ದೀನಿ. ಆಮೇಲೆ ಬೇಸಿಕ್ ಕೆಲಸ ಏನಿರುತ್ತೆ ಅದೇ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ನೆಲ ಒರೆಸೋದು, ಅದೆಲ್ಲ ಕೆಲಸ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಮಳೆ ಅಂದರೆ ತುಂಬ ಮಳೆ ಬರ್ತಾಯಿದೆ ಫ್ರೆಂಡ್ಸ್. ಶಿವಮೊಗ್ಗದಲ್ಲಿ ಮಳೆಗಾಲ ಶುರುವಾಯಿತು. ಗೊಂಡೆ ತರಿಸಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಡ್ಯಾನ್ಸ್ ನೋಡ್ರಿ, ಜವೇರಿಯದು ಡ್ಯಾನ್ಸ್ ನಾನೇ ಹೇಳಿದ್ದು ಫ್ರೆಂಡ್ಸ್. ಏನೋ ಮಾಡ್ತಾ ಇದ್ದಾನೆ ಇಲ್ಲಿ ಮಂಡಕ್ಕಿಯಲ್ಲಿ. ಈರುಳ್ಳಿ ಕಟ್ ಮಾಡಿದ್ದಾನೆ, ಟೊಮ್ಯಾಟೊ ಕಟ್ ಮಾಡಿರೋದು ಕಾಮ್ರಾನ್. ಮಂಡಕ್ಕಿನೂ ತಂದಿದ್ದಾನೆ, ಖಾರ ಮಂಡಕ್ಕಿ ಎಲ್ಲ. ಇಲ್ಲಿ ಏನು ಮಾಡ್ತಾ ಇದ್ದಾನೆ ಫ್ರೆಂಡ್ಸ್. ಇನ್ನು ಅಷ್ಟಷ್ಟು ಗಾಜರ್ ಕಟ್ ಮಾಡ್ತಾ ಇದೆಯಾ? ಅದು ನೋಡ್ರಿ, ನೀವು ತಿನ್ನ ಆಮೇಲೆ ಟೇಸ್ಟ್ ನೋಡ್ರಿ ಅದು ಹೆಂಗ ಇರತ್ತೆ ಅಂತ. ಹೌದಾ? ಗಾಜರ್ ಇಲ್ಲಿ ಬಟ್ಟೆ ಹೊಲಿತಾ ಇದ್ದೆ ಫ್ರೆಂಡ್ಸ್. ಕರೆಂಟ್ ಹೋಗಿತ್ತು, ಅದಕ್ಕೆ ಬಂದೆ ನಾನು. ಬ್ಲೌಸ್ ಹೊಲಿತಾ ಇದ್ದೀನಿ ಫ್ರೆಂಡ್ಸ್ ನಾನು. ಈಗ ಅನ್ನ ಮತ್ತು ಸಾರು ಮಾಡಬೇಕು, ಟೊಮ್ಯಾಟೊ ಸಾರು ಮಾಡ್ತೀನಿ ನಾನು. ಇಲ್ಲಿ ನೋಡ್ರಿ, ಇಲ್ಲಿ ಸೀಟ್ನಲ್ಲಿ ತೂತ ಆಗಿದೆಯಲ್ಲ, ಅದಕ್ಕೆ ಸೋರ್ತಾ ಇದೆ ಫ್ರೆಂಡ್ಸ್. ಅದಕ್ಕೆ ಪಾತ್ರೆ ಇದು ಕಡಾಯಿ ಮತ್ತು ಟಬ್ ಇಟ್ಟಿದ್ದೀನಿ, ಅದರಲ್ಲಿ ನೀರು ಬಿಡ್ತಾ ಇದೆ ಹನಿ ಹನಿಯಾಗಿ. ಇಲ್ಲಿ ಜವೇರಿಯ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಇಲ್ಲಿ ಯಜಮಾನ್ರು ಬಂದು ಟೀ ಕುಡಿದು ಹಾಡು ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ಅದಕ್ಕೆ ನಾನು ಸೌಂಡ್ ಜಾಸ್ತಿ ಮಾಡಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ರೆಡಿ ಮಾಡಿ ಮಂಡಕ್ಕಿ ತಂದಿದ್ದಾನೆ ಕಾಮ್ರಾನು. ಎಲ್ಲರಿಗೆ ಹಂಚ್ಕೊಡ್ತಾ ಇದ್ದಾನೆ ಪ್ಲೇಟ್ನಲ್ಲಿ ಹಾಕಿ. ಈಗ ರೆಡಿ ಆಯಿತು ಮಂಡಕ್ಕಿ ಫ್ರೆಂಡ್ಸ್. ನಿಂಬೆಹಣ್ಣು ಹಾಕು ಅಂತ ಹೇಳ್ತಾ ಇರೋದು ಜವೇರಿಯ. ನಿಂಬೆಹಣ್ಣು ಇದ್ದರೆ ಚಟ್ಪಟ ಅನಿಸುತ್ತೆ, ಅದಕ್ಕೆ ಹಾಕು ಅಂತ ಇದ್ದಾನೆ. ಹಾಕು ಅಂತ ಇರೋದು ಜವೇರಿಯ. ಸಾಂಗ್ ನಡೀತಾ ಇದೆ ಫ್ರೆಂಡ್ಸ್, ಅದಕ್ಕೆ ನಾನು ಇಲ್ಲಿ ಸೌಂಡ್ ಕಡಿಮೆ ಮಾಡಿದ್ದೀನಿ.
ಇಲ್ಲಿ ನೋಡ್ರಿ ಕನ್ನಡದ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ ಜವೇರಿಯಾ. ಮ್ಯಾಕ್ಸಿಂದ ಆಯಿತು, ಈಗ ಗಣಿತದ್ದು, ಈಗ ಕನ್ನಡ ಮಾಡ್ತಾ ಇದ್ದಾಳೆ. ಈಗ ಇದು ರೆಡಿ ಆಯಿತು. ಎಲ್ಲರೂ ಕುತ್ಕೊಂಡು ತಿಂತಾ ಇದ್ದಾರೆ. ಮಳೆಗಾಲದು ಟೇಸ್ಟಿ ಸ್ನ್ಯಾಕ್ ಫ್ರೆಂಡ್ಸ್, ಬರ್ರಿ ನೀವು ತಿನ್ನೋಣ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ತುಂಬ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್.